4 ಜನನ ನಾವು ಫರ್ಗಿವ್ ಮಾಡಿದ್ರೆ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಬೆಟರ್ ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಈ 4 ಜನನ ಮುಲ್ಲಾಜಿಲ್ಲದೆ ಫರ್ಗಿವ್ ಮಾಡಿಬಿಡಿ. ತಂದೆ ತಾಯಿಗಳು ಇದಾರೋ ಇಲ್ವೋ, ಸತ್ತಿದ್ರೂ ಪರವಾಗಿಲ್ಲ, ಫರ್ಗಿವ್ ದೆಮ್. ಅವರೆಲ್ಲೋ ಉಟ್ಕೊಂಡಿರ್ತಾರೆ, ಬಿಟ್ಟಾಕಿ. ಪಾಸ್ಟ್ ರಿಲೇಷನ್ಶಿಪ್ಪು, ಅವ್ರ ಫ್ರೆಂಡ್ಸ್ ಇರ್ಬೋದು, ಲವರ್ಸ್ ಇರ್ಬೋದು, ಯಾರೇ ಆಗಿರ್ಬೋದು, ನೀನು ಹೇಗೆ ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರಲ್ವಾ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ವಾಟ್ ಯು ಡಿಸರ್ವ್ ಅನ್ನೋದು ಅವರಿಂದ ನಿಮಗೆ ಗೊತ್ತಾಗಿದೆ ಅಲ್ವಾ. ಬಿಡಿ, ಪಾಠ ಕಲ್ತ್ರಿ. ಆಮೇಲೆ ಏನಾದ್ರು ಅಸಮಾಧಾನ ಆಗಿದ್ದರೆ ಅದರಿಂದ ಬಂದ ಪಾಠನ ಸ್ವಾಗತಿಸಿ, ಎಂಬ್ರೇಸ್ ಮಾಡಿ. ಪಾಠ ಎಲ್ಲಿ ಸಿಗುತ್ತೋ ಅದನ್ನು ಜಸ್ಟ್ ಎಂಬ್ರೇಸ್, ಸ್ವಾಗತಿಸಿ, ಪರವಾಗಿಲ್ಲ. ಅದು ಅಸಮಾಧಾನ ಇರ್ಬೋದು, ಬೇಸರ ಇರ್ಬೋದು, ಏನೇ ಆಗಿರ್ಬೋದು. ಇದನ್ನು ನಾವು ಯಾವಾಗ ಫರ್ಗಿವ್ ಮಾಡಿಬಿಡ್ತೀವಿ ಇಂಥ ಜಾಗದಲ್ಲೆಲ್ಲ, ಇಮ್ಮಿಡಿಯೇಟಾಗಿ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ.